ಏ ಪದ್ಮಾ, ಪದ್ಮಾ ಇಲ್ಲಿದ್ಯಾ ನೀನು? ಲೇ ಏನೇ ಪದ್ಮಾ, ನೀನ್ ಮಾಡಿರೋ ಕೆಲ್ಸ ಏನು? ನಾನೇನಮ್ಮ ಮಾಡ್ದೆ? ಆ ಸುಹಾಸಿನಿ ಒಡವೆ ಹಿಡ್ಕೊಂಡು ಇದು ನಕಲಿನ ಅಂತ ಕೇಳಿದ್ಯಂತೆ. ಅವಳು ಎಲ್ರೂ ಮುಂದೆ ಹೇಳ್ಕೊಂಡು ಅಳ್ತಿದ್ದಾಳೆ. ಡ್ಯೂಪ್ಲಿಕೇಟ್ ಅಲ್ಲ ಅಂತ ಗೊತ್ತಿದ್ಮೇಲೆ ಯಾಕೆ ಅಳ್ಬೇಕು? ಅಂದ್ರೆ ಅದು ಡ್ಯೂಪ್ಲಿಕೇಟ್ ಅಂತ ತಾನೆ? ಅಯ್ಯೋ ದೇವ್ರೆ, ಅದ್ ಹಾಗಲ್ಲ ಅಮ್ಮ. ಅದ್ಕೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಯಾವ್ದ್ರ ಬಗ್ಗೆ? ಬಂಗಾರದ ಬಗ್ಗೆನಾ? ಬಂಗಾರದ ಬಗ್ಗೆ ಅಲ್ಲ ಅತ್ಗೆ, ಬಂಗಾರದಂತ ಸಂಬಂಧದ ಬಗ್ಗೆ ಅತ್ಗೆ. ಹೌದಾ? ಹೌದು ಅತ್ಗೆ. ಕೇಶವರಾವ್ ಅಂತ ನನಗ್ ಭಾವ ಆಗ್ತಾರ ಬಿಡಿ. ಇವಾಗ ಉಗಾಂಡಾದಲ್ಲಿ ವಜ್ರದ ಗಣಿಲಿ ಕೆಲಸ ಮಾಡ್ತಿದ್ದಾರೆ. ನೋಡಿ ಈ ಫೋಟೋ ನೋಡಿ. ಹುಡುಗಿ ಚೆನ್ನಾಗಿದ್ದಾಳ? ತುಂಬಾ ಚೆನ್ನಾಗಿದ್ದಾಳೆ. ತುಂಬಾ ಆಸ್ತಿ ಮಾಡಿದಾರೆ ಅತ್ಗೆ. ಒಬ್ಳೆ ಮಗಳು. ಮೊನ್ನೆನೆ ಮಗಳು ಓದ್ ಮುಗೀತು ಅಂತ ಮದ್ವೆ ಸಂಬಂಧ ನೋಡ್ತಿರ್ಬೇಕಾದ್ರೆ ಅವ್ರಿಗೆ ನಮ್ ವಿಷಯ ಹೇಳ್ದೆ. ನಮ್ ಸೀನು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನೀವು ಹೂ ಅಂದ್ರೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಏನಂತೀರಾ ಅತ್ಗೆ? ಹೂ ಅನ್ಬೇಕು. ಹೌದು ಅತ್ಗೆ. ಉಗಾಂಡ ವಜ್ರಗಳ ಗಣಿ. ಹೌದು ಅತ್ಗೆ. ಕರೆಕ್ಟ್ ವ್ಯಕ್ತಿಗಳು ಅತ್ಗೆ. ಅವ್ರ ಮೇಲೆ ಅನುಮಾನ ಪಡ್ಬೇಕಾಗಿರೋ ಅಗತ್ಯನೇ ಇಲ್ಲ. ಇವರು ಚಾರು ಅವ್ರ ತರ ಅಲ್ಲ, ನಮ್ಮಮ್ಮನ ಕಡೆ ಸಂಬಂಧಿಕರು. ಓಹೋ, ಮತ್ತೆ ಚಾರು ಕಡೆಯವರು? ನಮ್ಮ ಅಪ್ಪನ ಕಡೆ ಸಂಬಂಧಿಕರು. ಓ ಹೌದಾ? ಸರಿ ಬಾ. ಎಲ್ಲಿಗತ್ಗೆ? ಹೇಳ್ತೀನಿ ಬಾ. ಬನ್ನಿ. ಸಾಯಿ ಸಾಯಿ, ಆ ಮನೆ ಹಾಳಿ ಚಾರು ಬಗ್ಗೆನೂ ಕೂಡ ಹೀಗೆ ತಳ್ಕು ಬಳ್ಕು ಹೇಳಿ ತಂದು ನನ್ ತಲೆ ಗಂಟು ಹಾಕಿದ್ದೆ. ಹೇಗೋ ಆ ದರಿದ್ರ ಬಿಟ್ಟು ಹೋಯ್ತಲ್ಲ ಅಂತ ನಿಟ್ಟುಸ್ರು ಬಿಡೋ ಹೊತ್ತಿಗೆ ಮತ್ತೆ ಈಗ ಉಗಾಂಡ ಭಾವ ಅಂತೆ. ಉಗಾಂಡ ಭಾವ, ವಜ್ರದಂತ ಸಂಬಂಧ ಅಂತೆ. ಸಾಯೇ ಸಾಯಿ, ಅಲ್ಲೇ ಸಾಯಿ. ಏನೇ ಪದ್ಮಾ, ಏನಾಯ್ತು? ನೋಡಮ್ಮ ಪಾರ್ವತಿನ. ಎಲ್ಲಿ ಅವಳು? ಇಲ್ಲಿ ನೋಡು, ಇದ್ರೊಳಗೆ. ಪಾರ್ವತಿ! ಅಯ್ಯೋ ಶಿವರಾಜು, ಶಿವರಾಜು, ಶಿವರಾಜು! ಅಯ್ಯೋ ಪಾರ್ವತಿ, ಪಾರ್ವತಿ! ಅಣ್ಣ ಅಣ್ಣ ಅಣ್ಣ, ಪಾರ್ವತಿ ನೀರಲ್ಲಿ. ಅಯ್ಯೋ ಪಾರ್ವತಿ, ಪಾರ್ವತಿ ಬಾವಿ ಬಿದ್ದೋದ್ಲ? ಅಕ್ಕ ಏನಾಯ್ತು? ಪಾರ್ವತಿ ಬಾವಿ ಬಿದ್ದಾಳೆ ಶಿವರಾಜು. ಕಾಟ ತಪ್ಪು. ಶಿವರಾಜು, ಬಾರ ಇಲ್ಲಿ, ಬಾರ ಇಲ್ಲಿ. ಎಲ್ಲಿಗೆ ಹೋಗ್ತಿದ್ದೀನಿ? ಹೋದ್ರೆ ಹೋಗ್ಲಿ ಬಿಡಿ ಬಾ. ಹೆಂಡತಿ ಬಿದ್ದೋಗಿದ್ರೆ ಕಾಪಾಡೋದನ್ನ ಬಿಟ್ಟು ಬಾ 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 ಬಾ. ಬಾರೋ ಬಾ, ಅಡ್ಕ ಹಗ್ಗ ಹಿಡ್ಕೊ, ಹಗ್ಗ ಹಿಡ್ಕೊ ಬೇಗ. ಅಯ್ಯೋ ಬೇಗ 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 ಶಿವರಾಜು. ಪಾರ್ವತಿ ಹಿಡ್ಕೊಳ್ಳೆ. ಪಾರ್ವತಿ ಹಿಡ್ಕೊಳ್ಳೆ. ಇದನ್ನ ಹಿಡ್ಕೊ, ಹಗ್ಗ ಹಿಡ್ಕೊ. ಪಾರ್ವತಿ ಹಿಡ್ಕೊ ಹಿಡ್ಕೊ. ನೀನ್ ಬಾ ಅಂದ ತಕ್ಷಣ ಬಂದ್ಬಿಡ್ಬೇಕಾ? ನೀನೇನಾದ್ರೂ ದೇವಸ್ಥಾನಕ್ಕೆ ಕರೆದ್ಯಾ? ಅದೆಲ್ಲ ಆಗಲ್ಲ. ಯಾಕಾಗಲ್ಲ? ಅಷ್ಟ್ ಕ್ಲಿಯರ್ ಆಗಿ ಹೇಳ್ದೆ ತಾನೆ. ಇನ್ನೇನ್ ಡೌಟ್ ನಿನ್ಗೆ? ನನಗೆ ಯಾವ ಡೌಟು ಇಲ್ಲ. ನಾನ್ ಕ್ಲಿಯರ್ ಆಗೇ ಇದ್ದೀನಿ. ಸರಿ ಬಾ, ಹೊರಟೋಗೋಣ. ಹೊರಟೋಗೋದೇನು? ಹೇಳದ್ನಲ್ಲ ಆಗಲ್ಲ ಅಂತ. ಕ್ಲಿಯರ್ ಆಗೇ ಇದೀನಿ ಅಂತ್ಯಾ, ಆಗಲ್ಲ ಅಂತ್ಯಾ. ಏನ್ ಮಾತಾಡ್ತಿದ್ಯಾ ಅದ್ಯಾ? ನಾನು ಕ್ಲಿಯರ್ ಆಗಿದ್ದೀನಿ ಅಂತಿರೋದು ನಿನ್ ಜೊತೆ ಬರೋದಕ್ಕಲ್ಲ, ಬರ್ದೇ ಇರೋದಕ್ಕೆ. ಇದನ್ನ ಕ್ಲಿಯರ್ ಆಗಿರೋದು ಅಂತ ಹೇಳಲ್ಲ, ಮನ್ಸಿಗೆ ನೋವು ಮಾಡ್ಕೊಳ್ಳೋದು, ನಮಗ್ ನಾವೇ ಮೋಸ ಮಾಡ್ಕೊಳ್ಳೋದು ಅಂತಾರೆ. ಪ್ಲೀಸ್ ಆದ್ಯ, ನೀನ್ ಏನೋ ಅನ್ಕೋತಾ ಇದ್ಯಾ, ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡು. ನಮ್ ಪ್ರೀತಿ ಬಗ್ಗೆ ಯೋಚನೆ ಮಾಡು. ಪ್ರೀತಿ ಬಗ್ಗೆ ಯೋಚನೆ ಮಾಡಿ ನಮ್ ಕುಟುಂಬದ ಬಗ್ಗೆ ಮರ್ತ್ ಹೋಗ್ಬೇಕಾ? ಈ ಮನೆಗಿರೋ ಗೌರವ ಮರ್ಯಾದೆನ ಹಾಗೆ ಬಿಟ್ಬಿಡ್ಬೇಕಾ? ನಿನ್ ಜೊತೆ ಬರ್ತೀನಿ ಅನ್ನೋದು ನಡೀದೇ ಇರೋ ವಿಷಯ. ಆದ್ಯಾ, ಸೀನು, ನೀನು ಇಲ್ಲೇ ಇದೆಯೇನಪ್ಪ? ಅತ್ತೆ, ಏನು ದೊಡ್ಡಮ್ಮ? ಕೆಳಗಡೆ ಅರಿಶಿನ ಕುಂಕುಮದ ಕಾರ್ಯಕ್ರಮ ಶುರುವಾಗ್ತಿದೆಮ್ಮ. ನೀವಿಬ್ರು ಇನ್ನೂ ಇಲ್ಲೇ ಇದ್ರೆ ಹೇಗೆ? ರಾಜಿ ಎಲ್ಲಿ? ರೂಮಲ್ಲಿದ್ದಾಳೆ. ರಾಜಿ, ರಾಜಿ.
ಹೇಳಿ ಸರ್. ಕಂಗ್ರ್ಯಾಚುಲೇಷನ್ ಶೌರ್ಯ. ನನಗೆ ಕಂಗ್ರಾಟ್ಸ್ ಹೇಳ್ತಿದ್ದೀರಾ? ನಾನೇನು ಸಾಧಿಸಿದ್ದೀನಿ ಅಂತ? ನಿನ್ನ ಹತ್ರ ಕೋಚಿಂಗ್ ತಗೊಂಡಂತ ಅಸ್ಮಿತಾ ಸೆಲೆಕ್ಷನ್ ಆಗಿದ್ದಾಳೆ ಅಂತಂದ್ರೆ ನೀನ್ ಗೆದ್ದ ಹಾಗೆ ಅಲ್ವಾ? ಅದೆಲ್ಲ ಇರ್ಲಿ ಬಿಡು. ಇನ್ಮೇಲಿಂದ ನೀನು ಅಸ್ಮಿತಾ ಕೋಚ್ ಆಗಿ ನಿನ್ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ಜವಾಬ್ದಾರಿ ಹೆಚ್ಚಾಗೋದು ಅಂದ್ರೆ ಏನು ಸರ್? ಇವಳು ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗಿ 3-4 ದಿನದಲ್ಲಿ ವೈಜಾಗ್ ಹೋಗ್ತಿದ್ದಾಳಲ್ವಾ? ಇನ್ನು ಅವಳಿಗೆ ನನ್ನ ಅಗತ್ಯ ಏನಿದೆ? ಹಾಗಂತ ನಿನಗ್ ನೀನೇ ಅನ್ಕೊಂಡು ನೀನು ಕೈ ತೊಳ್ಕೊತೀಯ ಹೇಗೆ? ಇನ್ಮೇಲಿಂದ ನೀನು ಮಿಕ್ಕಿದ ಬ್ಯಾಚಿನೆಲ್ಲ ಪಕ್ಕಕ್ಕಿಟ್ಟು ಅಸ್ಮಿತಾಗೆ ಸ್ಪೆಷಲ್ ಟ್ರೈನಿಂಗ್ ಕೊಡಬೇಕು. ಅವಳ ಪರ್ಸನಲ್ ಕೋಚ್ ಆಗಿ ನೀನೇ ಅವಳನ್ನ ವೈಜಾಗಿ ಕರ್ಕೊಂಡೋಗಿ ಗೇಮ್ ಆಡ್ಸೋಂತ ಎಲ್ಲ ಜವಾಬ್ದಾರಿ ನಿಂದೇನೆ. ಸರ್ ಅದೇಗೆ ಸಾಧ್ಯ ಆಗುತ್ತೆ? ಯಾಕೆ ಸಾಧ್ಯ ಆಗಲ್ಲ? ಸರ್ ಇನ್ನೊಂದು 3 ದಿನದಲ್ಲಿ ನನ್ನ ಮದುವೆ ಇಟ್ಕೊಂಡು ನಾನು ಹೇಗೆ ವೈಜಾಗ್ಗೆ ಇವಳನ್ನ ಕರ್ಕೊಂಡು ಹೋಗೋದು? ಪ್ಲೀಸ್ ನೀವೇ ಹೇಳಿ ಸರ್. ನಾನು ಏನೂ ಹೇಳಲ್ಲ, ನೀನು ನನಗೇನು ಹೇಳಬೇಡ. ಇದು ಚೇರ್ಮನ್ ಮಾಡಿರುವಂಥ ಆರ್ಡರ್, ಅದನ್ನು ನಾನು ನಿನ್ಗೆ ಹೇಳ್ತಾ ಇದ್ದೀನಿ. ನೀನಿದಕ್ಕೆ ಓಕೆ ಅಂತಂದ್ರೆ ಜಾಬಲ್ಲಿ ಇರ್ತೀಯ, ನೋ ಅಂತ ಹೇಳಿದ್ರೆ ಜಾಬ್ನ ಕಳ್ಕೊತೀಯ.